ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಕಲಿ ಯೋಗ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನನ್ನ ಹೆಸರು ಅಂಜು ಸುಂದರೇಶ್, ನಿಮ್ಮ ಯೋಗ ಟ್ರೈನರ್ ಮತ್ತು ಥೆರಪಿಸ್ಟ್. ಸ್ಟ್ರಾಂಗ್ ಲೆಗ್ಸ್, ಬಲಿಷ್ಠವಾದ ಕಾಲುಗಳು ಯಾರಿಗೆ ಬೇಡ ಅಲ್ವಾ? ಸೊ ಹಾಗಾಗಿ ನಮ್ಮ ಲೆಗ್ಸನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಸ್ಟ್ರೆಂತ್ ಟ್ರೈನಿಂಗ್ ತುಂಬ ಮುಖ್ಯ. ಸ್ಟ್ರೆಂತ್ ಟ್ರೈನಿಂಗ್ ಬರೀ ನಮ್ಮ ಲೆಗ್ಸನ್ನು ಸ್ಟ್ರಾಂಗ್ ಮತ್ತು ಟೋನ್ ಮಾಡಲ್ಲ, ಅದರ ಜೊತೆಗೆ ಎಕ್ಸ್ಟ್ರಾ ಫ್ಯಾಟನ್ನು ಸಹ ರೆಡ್ಯೂಸ್ ಮಾಡುತ್ತೆ. ಸೊ ಸ್ಟ್ರೆಂತ್ ಟ್ರೈನಿಂಗ್ ಅಂದರೆ ಯೋಗದಲ್ಲಿ ನಮ್ಮ ಬಾಡಿ ವೆಯ್ಟನ್ನು ಯೂಸ್ ಮಾಡಿ ನಮ್ಮ ಮಸಲ್ಸನ್ನು ಸ್ಟ್ರಾಂಗ್ ಮಾಡೋದು. ನಾವು ಏಜ್ ಆಗ್ತಾ ಇದ್ದ ಹಾಗೆ ಅಟ್ಲೀಸ್ಟ್ 30 ಆದಮೇಲೆ ನಮ್ಮ ಮಸಲ್ ಮಾಸ್ ಕಡಿಮೆ ಆಗ್ತಾ ಹೋಗುತ್ತೆ. 3 to 8% ಪ್ರತಿ 10 ವರ್ಷ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಮ್ಮ ಮಸಲ್ಸನ್ನು ಬಿಲ್ಡ್ ಮಾಡೋದು, ಸ್ಟ್ರಾಂಗ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಸ್ಟ್ರೆಂತ್ ಟ್ರೈನಿಂಗ್ ಯೂಸ್ ಮಾಡಿ ನಮ್ಮ ಮಸಲ್ಸನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದ್ರ ಜೊತೆಗೆ ಹೇಗೆ ನಮ್ಮ ಲೆಗ್ಸನ್ನು ಟೋನ್ ಮಾಡ್ಬೋದು, ಹೇಗೆ ಎಕ್ಸ್ಟ್ರಾ ಫ್ಯಾಟನ್ನು ರೆಡ್ಯೂಸ್ ಮಾಡ್ಬೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ಟೆಸ್ಟ್ ಮಾಡೋಣ, ನಮ್ಮ ಲೆಗ್ ಸ್ಟ್ರೆಂತ್ ಎಷ್ಟಿದೆ ಅಂತ ಚೆಕ್ ಮಾಡಲಿಕ್ಕೆ. ಸೊ ನೆಲದ ಮೇಲೆ ಕೂತ್ಕೊಳ್ಳಿ. ಈಗ ಏನು ಸಪೋರ್ಟ್ ಇಲ್ಲದೆ, ನಿಮ್ಮ ಕೈಯನ್ನು ನೆಲಕ್ಕೆ ಒತ್ತದೆ, ಏನು ಸಪೋರ್ಟ್ ಇಲ್ಲದೆ ಹಾಗೆ ಕೈಗಳನ್ನು ಮುಂದಿಟ್ಕೊಂಡು ನೀವು ಎದ್ದು ನಿಲ್ಲಬೇಕು. ಸೊ ಈ ಥರ ನೀವು ಎದ್ದು ನಿಂತರೆ ನಿಮ್ಮ ಲೆಗ್ ಸ್ಟ್ರೆಂತ್ ಚೆನ್ನಾಗಿದೆ ಅಂತ ಅರ್ಥ. ಆದ್ರೂ ಈ ಎಕ್ಸಸೈಸಸ್ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ನಿಮಗೆ ಎದ್ದು ನಿಲ್ಲಕ್ಕಾಗಿಲ್ಲ ಅಂದರೆ ನಿಮ್ಮ ಮಸಲ್ಸ್ ವೀಕ್ ಇದೆ, ಹಾಗಾಗಿ ಇದನ್ನು ಜಾಸ್ತಿ ಮಾಡಬೇಕು ಅಂತ ಅರ್ಥ. ಸೊ ಹಾಗಾಗಿ ಬನ್ನಿ ಫಸ್ಟ್ ಸ್ಟಾರ್ಟ್ ಮಾಡೋಣ. ಕಾಲ್ಗಳನ್ನು ಹಿಪ್ ವಿಡ್ತ್ ಅಗಲ ಸೆಪ್ರೇಟ್ ಮಾಡ್ಕೊಳ್ಳಿ. ಇನ್ಹೇಲ್ ಮಾಡ್ತಾ ಚೆಸ್ಟನ್ನು ಓಪನ್ ಮಾಡಿ, ಎಕ್ಸೇಲ್ ಮಾಡ್ತಾ ಹಿಪ್ಸನ್ನು ಹಿಂದೆ ತೊಗೊಂಡು ಹೋಗಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಲಾಸ್ಟ್ ಒನ್, ಇನ್ಹೇಲ್, ಎಕ್ಸೇಲ್, ಹೋಲ್ಡ್ ಮಾಡಿ. ಇದನ್ನು ನೀವು ವಾರ್ಮ್ ಅಪ್ ಥರ ಸಹ ಯೂಸ್ ಮಾಡ್ಬೋದು. ಇದು ನಿಮ್ಮ ಜಾಯಿಂಟ್ಸನ್ನು ವಾರ್ಮ್ ಅಪ್ ಮಾಡುತ್ತೆ, ಪ್ಲಸ್ ನೀವು ಹೋಲ್ಡ್ ಮಾಡೋದ್ರಿಂದ ನಿಮ್ಮ ಕಾಲ್ಗಳನ್ನು ಟೋನ್ ಮಾಡುತ್ತೆ. ಇದನ್ನು ಸಹ ನೀವು 10 ರಿಂದ 15 ಸೆಕೆಂಡ್ ಹೋಲ್ಡ್ ಮಾಡ್ಬೋದು. ಎಕ್ಸೇಲ್, ರಿಲೀಸ್. ನಿಮ್ಮ ಹಿಪ್ಸ್ ಹಿಂದೆ ಇರಬೇಕು. ನಿಮ್ಮ ನೀಸನ್ನು ಮುಂದೆ ತೊಗೊಂಡು ಹೋಲ್ಡ್ ಮಾಡಬೇಡಿ, ಹಿಪ್ಸನ್ನು ಹಿಂದೆ ತೊಗೊಂಡು ಹೋಲ್ಡ್ ಮಾಡಬೇಕು. ಆ್ಯಸ್ ಇಫ್ ನೀವು ಒಂದು ಚೇರ್ ಮೇಲೆ ಕುತ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀರಿ ಅನ್ನೋ ಥರ. ನೆಕ್ಸ್ಟ್ ಆಸನ, ಮುಂದಿನ ಆಸನ, ನಿಮ್ಮ ಟೋಸ್ ಮೇಲೆ ಇರಬೇಕು, ನಿಮ್ಮ ಹಿಪ್ಸ್ ಹೀಲ್ಸ್ ಮೇಲೆ ಇರಬೇಕು. ಈಗ ಇನ್ಹೇಲ್ ಮಾಡ್ತಾ ನಿಮ್ಮ ಹಿಪ್ಸನ್ನು ರೇಸ್ ಮಾಡಿ. ಎಕ್ಸೇಲ್, ಡೌನ್. ಇನ್ಹೇಲ್, exhale, inhale, exhale, inhale, exhale. Last one, inhale, exhale. ಇದು ನಿಮ್ಮ ಕ್ವಾಡ್ರಿಸೆಪ್ಸ್, ನಿಮ್ಮ ಹ್ಯಾಮ್ಸ್ಟ್ರಿಂಗ್ಸ್, ನಿಮ್ಮ ಕಾಫ್ ಮಸಲ್ಸ್ ಮೇಲೆ ವರ್ಕ್ ಆಗುತ್ತೆ. ಇದನ್ನು ನೀವು 10 ರಿಂದ 15 ಸಲ ಸಹ ಮಾಡ್ಬೋದು. ಮುಂದಿನ ಆಸನ, ನಿಮ್ಮ ಕಾಲ್ಗಳನ್ನು ಮೀಡಿಯಮ್ ವಿಡ್ತ್ ಸೆಪ್ರೇಟ್ ಮಾಡಿ. ನಿಮ್ಮ ಟೋಸ್ ನಿಮ್ಮ ಮ್ಯಾಟಿನ ಕಾರ್ನರ್ ಸೈಡ್ ಪಾಯಿಂಟ್ ಆಗ್ತಾ ಇರಬೇಕು. ಈಗ ನಿಮ್ಮ ಕೈಗಳನ್ನು ನಿಮ್ಮ ಹಿಪ್ಸ್ ಮೇಲೆ ತೊಗೊಂಡು ಬನ್ನಿ. ನೀವು ಸ್ಟ್ರೈಟಾಗಿ ಕೆಳಗೆ ಹೋಗಬೇಕು. ನಿಮ್ಮ ಹಿಪ್ಸನ್ನು ಹಿಂದೆ ತೊಗೊಂಡು ಹೋಗಬೇಡಿ. ನೀವು ಸ್ಟ್ರೈಟಾಗಿ ಕೆಳಗೆ ಹೋದರೆ ನಿಮ್ಮ ಹೊಟ್ಟೆ ಮೇಲೆ ಪ್ರೆಷರ್ ಬೀಳುತ್ತೆ, ನಿಮ್ಮ ಕೋರ್ ಸ್ಟ್ರೆಂತಿಗೆ ಹೆಲ್ಪ್ ಆಗುತ್ತೆ. ಸೊ ಬೆಂಡ್ ಮಾಡಿ. ನಿಮ್ಮ ನೀಸ್, ನಿಮ್ಮ ಟೋಸ್ ಎಲ್ಲಿ ಪಾಯಿಂಟ್ ಆಗ್ತಿದೆ ಅದೇ ಡೈರೆಕ್ಷನ್ಗೆ ಮೂವ್ ಆಗಬೇಕು. ಹೀಗೆ ಒಳಗೆ ಬರಬಾರ್ದು, ಮೂವ್ ಆಗಬೇಕು. ನಿಮ್ಮ ಹಿಪ್ಸ್ ಕೆಳಗೆ ಹೋಗಬೇಕು, ಕೋರ್ ಎಂಗೇಜ್ ಆಗಿರಬೇಕು, ಚೆಸ್ಟ್ ಓಪನ್ ಇರಬೇಕು. ಈಗ ಇನ್ಹೇಲ್ ಅಪ್, ಎಕ್ಸ್ಹೇಲ್ ಡೌನ್. ಇನ್ಹೇಲ್ ಅಪ್, ಎಕ್ಸ್ಹೇಲ್ ಡೌನ್, ಅಪ್, ಡೌನ್. ಲಾಸ್ಟ್ ಒನ್, ಅಪ್, ಡೌನ್. ಇದೇ ಪೊಸಿಷನಲ್ಲಿ ಪಲ್ಸ್ ಮಾಡಿ. 1 2 3 4 5. ಈಗ ಹೋಲ್ಡ್ ಮಾಡಿ. 1 2 3 4 5. ಇದನ್ನೇ ನೀವು 10 ರಿಂದ 15 ಸಲ ಮಾಡ್ಬೋದು. ನಿಮ್ಮ ಥೈಸ್ ಎಲ್ಲ ಬರ್ನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ತುಂಬ ಒಳ್ಳೆಯದು, ನಿಮ್ಮ ಮಸಲ್ಸ್ ವರ್ಕ್ ಆಗ್ತಾಯಿದೆ ಅನ್ನೋ ಥರ. ಸೊ ಮಧ್ಯದಲ್ಲಿ ನಿಮ್ಮ ಲೆಗ್ಸನ್ನು ಸ್ಟ್ರೆಚ್ ಮಾಡಬೇಕು ಅನಿಸಿದರೆ ನೀವು ಕ್ವಾಡ್ರಿಸೆಪ್ಸ್ ಸ್ಟ್ರೆಚ್ ಮಾಡ್ಬೋದು. ನಿಮ್ಮ ಆ್ಯಂಕಲನ್ನು ಹಿಪ್ಸ್ ಹತ್ರ ತೊಗೊಂಡು ಬರ್ಬೋದು. ಸ್ಟ್ರೆಚ್ ಮಾಡಿದಾಗ ನಿಮಗೆ ರಿಲೀಸ್ ಆಗುತ್ತೆ. ಇದು ಒಂದು ರೆಸ್ಟಿಂಗ್ ಪೋಸ್ ಥರ. ಅದಾದಮೇಲೆ ನೀವು ಮತ್ತೆ ಆಸನಗಳನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಮುಂದಿನ ಆಸನ ಲಂಜಸ್. ನಾವು ಫಸ್ಟ್ ರೈಟ್ ಲೆಗ್ಗನ್ನು ಮುಂದೆ ತೊಗೊಂಡು ಹೋಗಿ, ಲೆಫ್ಟ್ ಲೆಗ್ ಹಿಂದೆ ಇರಲಿ. ನಿಮ್ಮ ಟೋಸ್ ಮೇಲೆ ಬನ್ನಿ. ನಿಮ್ಮ ಹೊಟ್ಟೆ ಎಂಗೇಜ್ ಆಗಿರಬೇಕು, ಆರ್ಚ್ ಮಾಡಬೇಡಿ. ಈ ಥರ ಹೊಟ್ಟೆ ಎಂಗೇಜ್ ಆಗಿರಬೇಕು, ಚೆಸ್ಟ್ ಓಪನ್ ಇರಬೇಕು. ನಿಮ್ಮ ಹಿಪ್ಸನ್ನು ಕೆಳಗೆ ತೊಗೊಂಡು ಹೋಗಿ. ನಿಮ್ಮ ನೀ ಮತ್ತು ಆ್ಯಂಕಲ್ ಒಂದೇ ಡೈರೆಕ್ಷನಲ್ಲಿ ಇರಬೇಕು. ನಿಮ್ಮ ಹೀಲ್ಸ್ ಹೆವಿ ಇರಬೇಕು. ನಿಮ್ಮ ಬ್ಯಾಕ್ ಲೆಗ್ ಎಂಗೇಜ್ ಆಗಿರಬೇಕು. ನಿಮ್ಮ ಎರಡೂ ಥೈಸ್ಗಳನ್ನು ಸ್ಕ್ವೀಸ್ ಮಾಡಿ ನಿಮ್ಮ ಹಿಪ್ ಮಸಲ್ಸ್ ಎಂಗೇಜ್ ಆಗಿರಬೇಕು. ಈಗ ಇನ್ಹೇಲ್ ಮಾಡ್ತಾ
ನಿಮ್ಮ ಕೈಗಳನ್ನು ಮೇಲೆತ್ತಿ. ಎಕ್ಸ್ಹೇಲ್ ಮಾಡ್ತಾ ನಿಮ್ಮ ಬಾಡಿನ ಮುಂದೆ ಲೀನ್ ಮಾಡಿ. ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್, ಎಕ್ಸ್ಹೇಲ್. ಹೋಲ್ಡ್ ಮಾಡಿ. ಚೆಸ್ಟ್ ಓಪನ್ ಇರಬೇಕು, ಹೊಟ್ಟೆ ಒಳಗಿರಬೇಕು. 1 2 3 4 5 ಬ್ರೀತ್ ಮಾಡ್ತಾ ಇರಬೇಕು. ಈಗ ನೆಕ್ಸ್ಟ್ ಲೆಫ್ಟ್ ಲೆಗ್ಗಿಗೆ ಸೇಮ್ ಮಾಡಬೇಕು. ಎಗೇನ್ ಎಂಗೇಜ್ ಕೋರ್, ಹಿಪ್ಸ್, ಲೆಗ್ಸ್. ಈಗ ನೆಕ್ಸ್ಟ್ ಪೊಸಿಷನ್ಗೆ ಬನ್ನಿ. ಇನ್ಹೇಲ್, ಎಕ್ಸ್ಹೇಲ್. ನಿಮ್ಮ ಬಾಡಿನ ಜಸ್ಟ್ ಮುಂದೆ ಮೂವ್ ಮಾಡಿ. 2 3 4 5. Hold. 1 2 3 4 5. ಈಗ ರಿಲ್ಯಾಕ್ಸ್, ಮುಂದೆ ಬನ್ನಿ. ಇದು ನಿಮ್ಮ ಕಾಲಿನ ಎಲ್ಲ ಮೇಜರ್ ಮಸಲ್ ಗ್ರೂಪ್ ಮೇಲೆ ವರ್ಕ್ ಆಗುತ್ತೆ. ನಿಮ್ಮ ಗ್ಲೂಟ್ಸ್ ಇರ್ಬೋದು, ಥೈಸ್ ಇರ್ಬೋದು, ನಿಮ್ಮ ಕಾಫ್ ಮಸಲ್ಸ್. ಮುಂದಿನ ಆಸನ ಒಂದು ಟ್ವಿಸ್ಟ್ ಮಾಡೋಣ. ಎಗೇನ್ ನಿಮ್ಮ ರೈಟ್ ಲೆಗನ್ನು ಮುಂದೆ ತೊಗೊಂಡು ಹೋಗಿ ಲೆಫ್ಟ್ ಲೆಗ್ ಮೇಲೆ ಬೆಂಡ್ ಆಗಿ. ಈಗ ನಿಮ್ಮ ರೈಟ್ ಹ್ಯಾಂಡನ್ನು ಲೆಫ್ಟ್ ಥೈ ಮೇಲೆ ತೊಗೊಂಡು ಬನ್ನಿ. ಲೆಫ್ಟ್ ಹ್ಯಾಂಡನ್ನು ಓಪನ್ ಮಾಡಿ, ಟ್ವಿಸ್ಟ್ ಮಾಡಿ. ಇದರಲ್ಲಿ ನೀವು ಸ್ಟೇ ಮಾಡಿ 15 ಸೆಕೆಂಡ್ಸ್ ಟು 30 ಸೆಕೆಂಡ್ಸ್ ಹೋಲ್ಡ್ ಮಾಡ್ಬೋದು. ಆದರೆ ಬ್ರೀತ್ ಮಾಡಿ. ಅದೇ ಥರ ನೆಕ್ಸ್ಟ್ ಲೆಫ್ಟ್ ಲೆಗ್ಗಿಗೆ ಪೊಸಿಷನ್ಗೆ ಬನ್ನಿ. ಬ್ಯಾಕ್ ಲೆಗನ್ನು ಎಂಗೇಜ್ ಮಾಡಿ. ನಿಮ್ಮ ಲೆಫ್ಟ್ ಹ್ಯಾಂಡನ್ನು ರೈಟ್ ಥೈಗೆ ತೊಗೊಂಡು ಬನ್ನಿ. ಚೆಸ್ಟನ್ನು ಓಪನ್ ಮಾಡಿ, ಟ್ವಿಸ್ಟ್ ಮಾಡಿ. ಈಗೇನು ಕೋರ್ ಎಂಗೇಜ್ ಆಗಿರಬೇಕು. ಎಕ್ಸ್ಹೇಲ್ ಮಾಡಿ, ರಿಲೀಸ್ ಮಾಡಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ನಮ್ಮ ಲೆಗ್ಸನ್ನು ಹೇಗೆ ಸ್ಟ್ರಾಂಗ್ ಮಾಡ್ಕೊಳ್ಬೇಕು, ಟೋನ್ ಮಾಡಬೇಕು ಅಂತ ತಿಳ್ಕೊಂಡ್ವಿ. ಹೀಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಅಲ್ಲಿ ತನಕ ಅಭ್ಯಾಸ ಮಾಡ್ತಾ ಇರಿ. ನಮಸ್ತೆ.